ಇವತ್ತು ನಾವು ಜುಲೈ 10ನೇ ತಾರೀಕು ಅಂಗನವಾಡಿ ಬೇಡಿಕೆ ದಿನಾಚರಣೆ ಅಂತ ಆಚರಣೆ ಮಾಡ್ತಾಯಿದ್ವಿ ಏನೋ ಕೇಂದ್ರ ಸರ್ಕಾರದ ಮೇಲೆ. ಆದರೆ ಕೇಂದ್ರ ಸರ್ಕಾರ ನಮ್ಮ ಅಂಗನವಾಡಿಯವರನ್ನ ಕಡೆಗಣಿಸಿದ್ದರಿಂದ ನಾವು ಇವತ್ತು ಒಂದು ಕಪ್ಪು ದಿನಾಚರಣೆ ಅಂತ ಆಚರಣೆ ಮಾಡ್ತಾಯಿದ್ವಿ. 2017ರಿಂದ ಯಾವುದೇ ಒಂದು ನಯ ಪೈಸೆ ನಮಗೆ ಒಂದು ಹೆಚ್ಚಳ ಮಾಡದೆ, ಪೌಷ್ಟಿಕ ಆಹಾರದ ಘಟಕ ಹೆಚ್ಚಳ ಮಾಡದೆ, ಮತ್ತು ನಮ್ಮ ಇಲಾಖೆಗೆ ಬರುವಂಥ ಅನುದಾನವನ್ನು ಕಡಿತ ಮಾಡ್ತಾ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಥರ ಮಾಡೋಕ್ಕೆ ನಾವು ಬಿಡಲ್ಲ ಅಂತ ಹೇಳಿಬಿಟ್ಟು ಇವತ್ತೊಂದು ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ. ಹಾಗೆಯೇ ನಮಗೆ ಈ ಕೆಲಸಗಳ ಒತ್ತಡಗಳಿಂದ ಅನೇಕ ನಮ್ಮ ಅಂಗನವಾಡಿಯವರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಏನು BLO ಕೆಲಸ ಆಗಿರ್ಬೋದು, ಮತ್ತು ಸರ್ವೆಗಳಿರ್ಬೋದು, ಬೇರೆ ಬೇರೆ ಸರ್ವೆಗಳಿಂದ ತುಂಬ ಮೋಷನ್ ಟ್ರ್ಯಾಕರಿಂದ ತುಂಬ ನಮ್ಮ ಕೆಲಸ ಒತ್ತಡಗಳಿಂದ ಪ್ರಾಣನೇ ತ್ಯಾಗ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಮಗೆ ಬಂದಿದೆ. ಯಾವುದೇ ಕಾರಣಕ್ಕೂ ನಮ್ಮ ಸ್ಕೀಮ್ ವರ್ಕರ್ಗಳಾಗಿ ನಾವು ತಗೊಂಡಿರ ನಮ್ಮನ್ನು ಒಂದು ಸರ್ಕಾರಿ ನೌಕರರಂತ ಪರಿಗಣಿಸಿ ನಮಗೂ ವೇತನವನ್ನು ಹೆಚ್ಚಳ ಮಾಡಿ ನಮಗೂ ಒಂದು ಸ್ಥಾನಮಾನ ಕೊಡಬೇಕಂತ ನಾವು ಇಲ್ಲಿ ನಮ್ಮ ಹೋರಾಟಕ್ಕೆ ಬಂದಿದ್ದೀವಿ. ನಾವು ಕಪ್ಪು ದಿನಾಚರಣೆ ಅಂತ ಆಚರಣೆ ಮಾಡಿ ಇವತ್ತು ಕನಿಷ್ಠ ವೇತನ ನಮಗೂ ಜಾರಿ ಮಾಡಬೇಕು. ಎಲ್ಲನೂ ನಮಗೆ ಏನೆಲ್ಲ ಸರ್ಕಾರ ಸೌಲಭ್ಯಗಳು ಕೊಡ್ತಾರೆ ಅದೇ ಥರ ನಮಗೂ ಸರ್ಕಾರಿ ಸೌಲಭ್ಯಗಳು ಕೊಡಬೇಕು. ನಮ್ಮನ್ನು ಈ BLO ಕೆಲಸಗಳಿಂದ ಮುಕ್ತಗೊಳಿಸ್ಬೇಕಂತ ಹೇಳ್ಬಿಟ್ಟು ಇವತ್ತು ಇಲ್ಲಿ ಹೋರಾಟಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಬಂದಿದ್ದೀರಲ್ಲ, ಬರೀ ಕೋಲಾರವ್ರು ಬಂದಿದ್ದೀರಾ? ಕೋಲಾರ ಸುತ್ತ ಡಿಸ್ಟಿಕ್ ಎಲ್ಲ ಜಿಲ್ಲಾವಾರು ಎಲ್ಲ ತಾಲೂಕುಗಳಿಂದ ಬಿಸಿ ಊಟ ತೋರಿಸಿ. ಅದು ಮನವಿ ಪತ್ರ ಕೊಟ್ಟಿದ್ದೀರಾ? ಮನವಿ ಪತ್ರ ಕೊಟ್ಟಿದ್ದೀವಿ. ಕೊಡಿ, ಅಕ್ನಾಲೇಜ್ಮೆಂಟ್ ತೋರಿಸಿದ್ದು ಕೊಟ್ಟರು. KG 2020ರಲ್ಲಿ NEP ಅಂತ ಏನು ಜಾರಿ ಮಾಡ್ತು, ಆ ಜಾರಿ ಮಾಡಬಾರ್ದಂತ ನಾವು ಅನೇಕ ಸಲ ನಾವು ಹೋರಾಟಗಳು ಮಾಡ್ಕೊಂಡು ಬಂದ್ವಿ. ಆದ್ರೂ ನಮ್ಮನ್ನು ಕಡೆಗಣಿಸ್ಬಿಟ್ಟು ಎಲ್ಲ ಈ ಸರ್ಕಾರಿ ಸ್ಕೂಲ್ಗಳಲ್ಲಿ LKG UKG ಪ್ರಾರಂಭ ಮಾಡಿಬಿಟ್ಟು ನಮಗೆ ಇವಾಗ ನಮ್ಗೆ ಅಂಗನವಾಡಿಗಳಲ್ಲಿ ಮಕ್ಕಳು ಇಲ್ದಿರ ಅಂತ ಮಾಡಿದ್ದಾರೆ ಸರ್ಕಾರ. ಯಾವುದೇ ಕಾರಣಕ್ಕೂ ಆ ಥರ ಮಾಡ್ದಿರ ನಮಗೆ ನಮ್ಮ ಅಂಗನವಾಡಿಗಳಲ್ಲಿ LKG UKG ಪ್ರಾರಂಭ ಮಾಡಬೇಕಂತನೂ ನಮ್ಮ ಬೇಡಿಕೆ ನಮ್ಮ ಇಲ್ಲಿ ಬಂದು ನಾವು ಹೋರಾಟ ಮಾಡ್ತಾಯಿದ್ವಿ.